ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಫ್ರಾಡ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಸೊ ಏನಂದರೆ ನಿನ್ನೆ ಒಬ್ಬರು ಫೋನ್ ಮಾಡಿದ್ರು ಸಂಡೇ. ಯಾರಂದರೆ ಆರ್ಮಿ ಹೆಸ್ರು ಹೇಳ್ಕೊಂಡು ಮೋಸ ಮಾಡೋರು ಇದ್ದಾರೆ ಸ್ನೇಹಿತರೆ. ಸೊ ಏನಂತ ಫೋನ್ ಮಾಡಿದ್ರು ಅಂದರೆ, ಸೊ ನಮಗೆ ಒಂದು 3 ಡ್ರೆಸ್ ಹೊಲ್ಕೊಡ್ಬೇಕು, ನೀವು ನಮ್ಮ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹೇಳ್ಕೊತಾರೆ, ಹೆಂಗೆ ಏನೊಂದು ಗೊತ್ತಾಗಿಲ್ಲ ಅದು. ಸೊ ಆಮೇಲೆ ನೋಡಿದೆ ನಾನು, ಅದು ಗೂಗಲ್ ಪೇ ನಾವು ಏನಾದ್ರು ಮಾಡಿಸ್ಕೊಂಡಿದ್ರೆ ಅಂಗಡಿಗೆ, ಅದರಿಂದ ಕಂಡುಹಿಡ್ಕೊಂಡವರು ಏನು ಕೆಲಸ ಮಾಡಿದ್ದಾರೆ ಏನು ಅಂದ್ಬಿಟ್ಟು ಅವ್ರ ನಮ್ಮ ಪ್ರೊಫೆಷನ್ ಏನಿದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ನಮಗೆ ಫ್ರಾಡ್ ಮಾಡ್ತಾರೆ ಸ್ನೇಹಿತರೆ. ಸೊ ಹೆಂಗೆ ಅಂದರೆ, ಸೊ ನಿನ್ನೆ ಫೋನ್ ಮಾಡಿದ್ರು ಒಬ್ಬರು, ಮಾಡಿಬಿಟ್ಟು ನಮಗೆ ಒಂದು 3 ಡ್ರೆಸ್ ಹೊಲಿಬೇಕು ಅಂತ ಹೇಳಿದ್ರು. ನಾವು ಆರ್ಮಿ ಕಡೆಯಿಂದ, ನಮ್ಮದು ಆರ್ಮಿ ಕ್ಯಾಂಪ್ ಇದೆ ನಂಜನಗೂಡಲ್ಲೇ. ಆಮೇಲೆ ನೀವು ಬಂದು ಅಳತೆ ತೊಗೋಬೇಕು ಅಂತೆಲ್ಲ ಹೇಳಿದ್ರು. ಸೊ ಬನ್ನಿ, ಒಂದು ವಾಯ್ಸ್ ಇದೆ, ಅದು ಕೇಳಿಸ್ತೀನಿ ಫಸ್ಟ್ ನಿಮಗೆ. ಸೊ ನೋಡಿ ಏನಂದರೆ, ನಾನು ಹೇಳೋದು ನಮಗೇನಾದ್ರು ಗೊತ್ತಿಲ್ಲದೆ, ಆ್ಯಕ್ಚುಲಿ ಇದು ಫಸ್ಟ್ ಒಂದ್ಸಲಿ ನನಗೆ ಫ್ರಾಡ್ ಆಗಿತ್ತು. 15,000 ರೂಪಾಯಿ ನಾನು ನನ್ನ ಅಕೌಂಟಿಂದ ಕಟ್ಟಾಗಿತ್ತು. ಸೊ ಅದು ಹೇಳ್ತೀನಿ ಲಾಸ್ಟಲ್ಲಿ ನಿಮಗೆ ಹಿಂಗೈತೆ ಏನು ಅಂದ್ಬಿಟ್ಟು. ಸೊ ನೋಡಿ ಫಸ್ಟ್ ಕೇಳಿಸ್ಕೊಳ್ಳಿ ವಾಯ್ಸ್ ಇದು. हेलो हेलो जी नमस्ते मैम। नमस्ते, बोलो जी भैया, मैं आर्मी से बात कर रहा हूँ, प्रमिल कुमार। आप ये लेडीज टेलर से बात कर रहे हो क्या? क्या बोला? बोलो भैया मैं आर्मी से बात करता, प्रमिल कुमार। ಆ್ಯಕ್ಚುಲಿ ನೆನ್ನೆ ಸಂಡೇ ಇತ್ತು, ನಾನು ಮಲಗಿದ್ದೆ ಮಧ್ಯಾಹ್ನ 3 ಗಂಟೆಲಿ. ಸೊ ಅವಾಗ ಫೋನ್ ಮಾಡಿದ್ದು. और आप ये लेडीज टेलर से बात करते, लेडीज टेलर? हाँ वही। जी योर राइट भैया, हमारे आर्मी के कुछ लेडीज लोग हैं, 30 लेडीज हैं, 30 लेडीज मेरे को उसका ड्रेस सिलाना भैया, पंजाबी ड्रेस रहता ना जो। हाँ हाँ। जी भैया वे सिलाना है, सिल पाएगा? आप किधर बोला साहब? जी भैया आप किधर है? मैं आर्मी एनसीसी ऑफिस से बात कर रहा हूँ, पब्लिक स्कूल आल बस स्टैंड के पास में पड़ता है ना भैया जो। बेंगलोर में? जी भैया। ಸೊ ನೋಡಿ, ಇದರಲ್ಲೇ ಗೊತ್ತಾಗುತ್ತೋ. ಸೊ ಏನಂದರೆ, ಫಸ್ಟ್ ಅವರು ಲಾಲ್ ಬಾಗ್ ಹತ್ರ ಇರೋದು ನಮ್ದು ಆಫೀಸ್ ಅಂತ ಹೇಳಿದ್ರು. ಸೊ ಆಮೇಲಿಂದ ನಾನು ಇಲ್ಲೇ ನಂಜನಗೂಡಲ್ಲಿ ಇದ್ದೀರಾ ಅಂತ ಆಮೇಲೆ ಕೇಳಿದೆ. ಇಲ್ಲೇ ಇದ್ದೀವಿ ಅಂತ ಹಾಗೆ ಹೇಳಿದ್ರು. ಸೊ ಕೇಳಿಸ್ಕೊಳ್ಳಿ ಹಾಗೇನೆ. ಸೊ ಏನಂದರೆ ಸ್ನೇಹಿತರೆ, ಇದು ನೀವು ಫ್ರಾಡ್ ಆಗಬೇಡಿ, ಇದು ಖಂಡಿತ ನಿಮ್ಗೆ ಬಂದೇ ಬರುತ್ತೆ ಫೋನು, ಹುಷಾರಾಗಿರಿ. ठीक है, हम तो मैसूर में है साहब। जी भैया हम तो मैसूर में है। ये देखा है अपने नंजनगुड़? हाँ यस वही। यस योर राइट भैया, यहाँ से बात कर रहा हूँ मैं नंजनगुड़ से। हाँ। जी तो भैया जिस डिजाइन में मेरे को बता दो भैया, सिल पाएगा नहीं सिल पाएगा? 30 ड्रेस है, वे रहता है ना जो अपना, वो बोलते हैं जिसे पंजाबी ड्रेस। पंजाबी ड्रेस थोड़ा मालूम है, आइडिया नहीं मेरा को, तो आप व्हाट्सएप में भेज लिया तो योर राइट सर। अपना जो जिस डिजाइन में मेरे को ಸೊ ಏನಂದರೆ ಹೇಳಿದ್ರು ನನಗೆ, ಫಸ್ಟು डाल देता, पिक डाल 30 ಡ್ರೆಸ್ ಇದೆ, ಅದನ್ನು ಹೊಲಿಬೇಕು. ಸೊ ಅದನ್ನು ನಾನು ನಿಮ್ಗೆ ಒಂದು ಸ್ಯಾಂಪಲ್ ಕಳಿಸ್ತೀನಿ, ಅದೇ ಥರ ಹೊಲಿಬೇಕು ಅಂತ ಕಳಿಸಿದ್ರು. ಬಟ್ ಅವ್ರು ಕಳಿಸಿದ್ದು ಮಾಮೂಲಿ ಚೂಡಿದಾರು ಮತ್ತು ಪ್ಯಾಂಟು, ಸೆಮಿ ಫೆಡೆಲ್ಲ ಪ್ಯಾಂಟ್, ಆ ಥರ ಫೋಟೋ ಕಳಿಸಿದ್ರು. ಮತ್ತು ಒಂದು ಯಾವುದೋ ಫಾಲ್ಸ್ ಒಂದು ರಟ್ಟು ಬರುತ್ತಲ್ಲ, ಅದರಲ್ಲಿ ಮೆಜರ್ಮೆಂಟ್ ಬರ್ಕ್ ಕಳಿಸಿದ್ದೆ. ಸೊ ಕೇಳಿಸ್ಕೊಳ್ಳಿ ಏನು ಹೇಳ್ತೀನಿ ಅಂದ್ಬಿಟ್ಟು ಕೊನೆಗೆ. और अपना मेजरमेंट रहता जो वे व्हाट्सएप करता है, एड्रेस व्हाट्सएप करता। ओके भैया ठीक है भैया करो। जी वो अपना व्हाट्सएप नंबर सेम है क्या? इसमें अभी एक नंबर में मैं इसका व्हाट्सएप नंबर है क्या? ಸೊ ಆಮೇಲಿಂದ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ, ನಿಮಗೆ ನಮ್ಮ ಗೇಟ್ ಹತ್ರ ಇಲ್ಲ, ನಂಜನಗೂಡು ಗ್ಲೋಬಲ್ ಸ್ಕೂಲ್ ಹತ್ರ ನಮ್ಮದು ಕ್ಯಾಂಪ್ ಇದೆ. ಸೊ ಅಲ್ಲಿ ನೀವು ಬರಬೇಕಾಗುತ್ತೆ, ಬಂದು ಮೆಜರ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ದು ID ಕಾರ್ಡ್ ಏನಾರು ಇದ್ದರೆ ಕೊಡಿ, ಅಲ್ಲಿ ಗೇಟ್ ಹತ್ರ ನಿಮಗೆ ಪಾಸ್ ಕೊಡ್ತಾರೆ, ಅವಾಗ ನೀವು ಒಳಗಡೆ ಬರ್ಬೋದು ಅಂತ ಹೇಳ್ತಾರೆ. ಸೊ ಓಕೆ, ನಾನು ID ಕಾರ್ಡು ಏನು ಕೊಡಲಿ, DL ಇದೆ, ಅದು DL ಆಧಾರ್ ಕಾರ್ಡ್ ಎಲ್ಲ ಇತ್ತು. ಸೊ ಬಿಡು, ಆಧಾರ್ ಕಾರ್ಡ್ ಶೇರ್ ಮಾಡಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟೆ. ಸೊ ಯಾಕೆಂದರೆ ನಮಗೆ ಸೋಲ್ಜರ್ ಅಂತ ಹೇಳ್ತಾರಲ್ವ, ಸೊ ಅದ್ರ ಹೆಸರು ಹೇಳ್ಕೊಂಡು ಬಂದಿರೋದ್ರಿಂದ ನಾನು ಕೊಟ್ಟಿದ್ದೆ ಹೊರತು. ಸೊ ಬೇರೆ ಇದು ನನಗೆ ಫ್ರಾಡ್ ಆಗಿತ್ತು, ಆಮೇಲೆ ಗೊತ್ತಾಯ್ತು ಫ್ರಾಡ್ ಅಂದ್ಬಿಟ್ಟು. ಹೆಂಗೆ ಅಂತ ಹೇಳ್ತೀನಿ ಕೇಳಿ, ಲಾಸ್ಟಲ್ಲಿ ಫೋನ್ಪೇ ನಂಬರ್ ಎಲ್ಲ ಕೇಳ್ತಾರೆ ಅವರು. ಸೊ ನೆಕ್ಸ್ಟ್ ಆಡಿಯೋ ಕೇಳಿಸ್ಕೊಳ್ಳಿ. हाँ बोलो सर। जी सर, मैं करना चाहती हूँ तो वो सर से बात कीजिए, गेट पास और पेमेंट लगा देगा कल के लिए, ठीक है? ठीक है सर। हाँ जी लो सर बात करो। हेलो हेलो ಸೊ ಇವ್ರು ಯಾರೋ ಸೀನಿಯರ್ ಆಫೀಸರ್ ಅಂತ ಇವರು. रावत सिंह बात कर रहा हूँ। हाँ बोलो सर। तो सब आए गेट पास और पेमेंट के लिए। हाँ जो आपका टोटल अमाउंट बन रहा है उसमें से 50% अमाउंट ऑनलाइन में देना हो रहा है, बाकी रहेंगे जब आप काम करेंगे तो इसमें। ಸೊ ನೋಡಿ ಏನಂದರೆ, ಆಮೇಲಿಂದ ಅವ್ರು ಹೇಳ್ತಾರೆ, ಅವ್ರು ಯಾರೋ ಸೀನಿಯರ್ ಆಫೀಸರ್ಗೆ ಕೂಪಿಟ್ಟು. ಸೊ ನಮ್ದೇನಂದರೆ, ಎಷ್ಟು 400 ರೂಪಾಯಿ ಡ್ರೆಸ್ ಹೇಳಿದೆ, 30 ಡ್ರೆಸ್ಗೆ ಏನು 12,000 ಆಗುತ್ತೆ ಅಂತ ಹೇಳಿದೆ. ಸೊ ಓಕೆ ಆಯಿತು, ನಾನು ದುಡ್ಡನ್ನ ಅರ್ಧ ಪೇಮೆಂಟ್ ಕೊಡ್ತಾರೆ ಅವರು, ಅರ್ಧ ಪೇಮೆಂಟ್ ನಿಮಗೆ ನಾನು ಫೋನ್ಪೇ ಇಲ್ಲ ಆನ್ಲೈನ್ ಪೇ ಮಾಡಬೇಕಾಗುತ್ತೆ. ಸೊ ನಮಗೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಇರುತ್ತೆ, ನಮ್ಮದು ಏನಿದೆ ಆರ್ಮಿ ಪ್ರೊಸೀಜರ್ ಪ್ರಕಾರ. ಮತ್ತು ಆ ಥರ ಎಲ್ಲ ನಾವು ಡೈರೆಕ್ಟ್ ದುಡ್ಡು ಕಳ್ಸೋಂಗಿಲ್ಲ. ಸೊ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಕಾಲ್ ಮಾಡ್ತೀನಿ. ವೀಡಿಯೋ ಕಾಲ್ ಮಾಡಾದ್ಮೇಲೆ ನಿಮ್ಮದು ಫೋನ್ಪೇ ಓಪನ್ ಮಾಡಿ ಅಂತ ಹೇಳಿದ್ರು. ನನಗೆ ಅವಾಗ ಗೊತ್ತಾಗೋದಿತ್ತು ಫ್ರಾಡ್ ಅಂದ್ಬಿಟ್ಟು. ಸೊ ಬನ್ನಿ ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂದ್ಬಿಟ್ಟು ಮುಂದೆ. ओके ठीक है सर, ठीक है। ऑनलाइन में क्या करते हैं आप? फोन पे, गूगल पे, पेटीएम सभी आए।
अभी एक नंबर है साहब, मैं पहले काम देख के आपको बाद में मैं इन्फॉर्म करेगा, ठीक है? ಸೊ ನಾನು ಹೇಳಿದ್ದೇನೆಂದ್ರೆ ಫಸ್ಟ್ ಬರ್ತೀನಿ, ಬಂದು ಕೆಲಸ ಮಾಡ್ಕೋತೀನಿ, ಆಮೇಲಿಂದ ನಿನ್ನ ದುಡ್ಡು ಆಮೇಲೆ ಮಾತಾಡೋಣ, ಇವಾಗ ಬೇಡ ಅಂತಾನೆ ಹೇಳಿದೆ ನಾನು. ಸೊ ಯಾಕೆಂದರೆ ನನಗೆ ಕೆಲಸ ವಿಷಯದ ಬಂದಮೇಲೆ ಸುಮ್ಮನೆ ಬೇಡ ಅಂದರೆ ತಿರಸ್ಕರಿಸಿದ್ರೆ ಬೇಡ ಅನ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆಯ್ತು ಮಾಡ್ಕೊಳ್ಳೋಣ, ಟೈಮ್ ಕೊಡಿ ಅಂತ ಹೇಳಿದ್ದೆ. ಸೊ ಓಕೆ ಆಯಿತು ಅಂತ ಹೇಳಿದರು. ಸೊ ಆಮೇಲೆ ಹೇಳಿದೆ ನಾನು, ನೀವು ನಿಮ್ದೆಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ ಅಂತ. ಡೀಟೇಲ್ಸ್ ಕೊಡಲ್ಲ, ಫಸ್ಟು ಬಂದು ಕೆಲಸ ನೋಡ್ತೀನಿ, ಆಮೇಲಿಂದ ನಾನು ದುಡ್ಡಿನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಅವರು, ಇಲ್ಲ ನೀವು ಫಸ್ಟ್ ಎಲ್ಲ ಡೀಟೇಲ್ಸ್ ಕೊಡಬೇಕು, ಆವಾಗ ನಿಮ್ಗೆ ಒಂದು ಪಾಸ್ ಬರುತ್ತೆ, ಪಾಸ್ ನೋಡ್ಕೊಂಡು ನಿಮಗೆ ಒಳಗಡೆ ನಮ್ಮ ಕ್ಯಾಂಪ್ ಒಳಗಡೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದ್ರು. ಬನ್ನಿ, ಆಮೇಲಿಂದ ಅವ್ನು ಸರಿಯಾಗಿ ಬೋದೆ, ಅವನಿಗೆ ಗೊತ್ತಾಗೋಯ್ತು. ಆಮೇಲೆ ನನಗೆ ಇದು ಏನೋ ಸ್ಕ್ಯಾಮ್ ನಡೀತಾ ಇದೆ ಇದು ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಫಸ್ಟು ಒಂದು ಇದೇ ಥರ ಸೇಮ್ 15,000 ರೂಪಾಯಿ ಒಂದು ಬ್ಯಾಂಕಲ್ಲಿ, ಇನ್ನೊಂದು ಬ್ಯಾಂಕಲ್ಲಿ 2,500 ರೂಪಾಯಿ ದುಡ್ಡು ಕಟ್ ಮಾಡ್ಕೊಂಡಿದ್ದೆ. ಸೊ ಅದೇ ಉದ್ದೇಶಕ್ಕೋಸ್ಕರ ಆಮೇಲೆ ಗೊತ್ತಾಗೋಯ್ತು ಇವ್ರು ಅವರೇ ಅದೇ ಫ್ರ್ಯಾಂಕ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಏನು ಹೇಳ್ತಾರೆ ಕೇಳೋಣ ಅಂದ್ಬಿಟ್ಟು ಮುಂದೆ ನಾನು ಸುಮ್ಮನೆ ಮೂವ್ ಮಾಡಿದೆ. ಸೊ ಇಲ್ಲಿ ಕೇಳಿಸೋಣ, ಲಾಸ್ಟಲ್ಲಿ ಹೇಳ್ತಾನೆ. आ गया भैया, डाटा ओपन नहीं आ रहा है, इसका नेट ओपन नहीं आ ಸೊ रहा है। ವಾಟ್ಸಪ್ ಇನ್ನೊಂದು ಯಾರ್ದಾರು ವಾಟ್ಸಪ್ ನಂಬರ್ ಇದ್ರೆ ಕೊಡಿ, ಅದಕ್ಕೆ ವಿಡಿಯೋ ಕಾಲ್ ಮಾಡ್ತೀನಿ. ಅವಾಗ ನಿಮ್ಮ ಫೋನ್ಪೇನ ಇಟ್ಕೊಬಿಡಿ, ನಾನು ನೀಟಾಗಿ ಮುಂಡಾಯಿಸ್ಬಿಡ್ತೀನಿ. ಅವನು ಫೋನ್ಪೇ ಓಪನ್ ಮಾಡಿ ನೀಟಾಗಿ ಮುಂಡಾಯಿಸ್ಬಿಡ್ತೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೆ. ನಾನು ಆಯ್ತು ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಕೇಳಿಸ್ಕೊಳ್ಳಿ. हेलो, हाँ सब बोलो। भैया एक काम करो ना, आप पहले ಸೊ ಏನಾಗೋಯ್ತು ಅಂದರೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಫೋನ್ ಹಿಡ್ಕೊ, ಫೋನ್ಪೇ ತೆಗಿ ಅಂತ. ಫೋನ್ಪೇ ಏನಕ್ಕೆ ತೆಗಿಬೇಕು ಅಂತ ಹೇಳಿದೆ. ಅದು ಅದ್ರ ಹತ್ರ ಪ್ರೊಸೀಜರ್ ಇದೆ. ನಾನು ನಿಮಗೆ ಒಂದು 10 ರೂಪಾಯಿ ಇಲ್ಲ 100 ರೂಪಾಯಿ ಕಳಿಸ್ಕೊಡ್ತೀನಿ, ಕನ್ಫರ್ಮ್ ಮಾಡ್ಕೊತೀನಿ ನಿಮ್ಮದೇ ಅಕೌಂಟ್ ಅಂದ್ಬಿಟ್ಟು. ಅದಾದಮೇಲೆ ನಿಮಗೆ ಹಾಫ್ ಪೇಮೆಂಟ್ ಮಾಡ್ತೀನಿ, ಆಮೇಲಿಂದ ನಾನು ಮಿಕ್ಕಿದ ಕ್ಯಾಶ್ ಕೊಡ್ತೀನಿ ಹಾಗೆ ಅಂತ ಹೇಳಿದ್ರು. ಸೊ ನಾನು ಅಂದೇ ಬಿಟ್ಟೆ, ನಾನು ಇದೇ ಥರ ಎಷ್ಟೋ ಆ್ಯಪ್ಗಳು ನೋಡಿದ್ದೀನಿ, ನನಗೂ 17,000 ರೂಪಾಯಿ ಮುಂಡಾಯಿಸಿದ್ದಾರೆ, ನೀನು ನನಗೆ ಹೇಳಕ್ಕೆ ಬರಬೇಡಪ್ಪ, ಫಸ್ಟು ಕೆಲಸ ನೋಡ್ತೀನಿ, ಆಮೇಲಿಂದ ನಿನಗೆ ದುಡ್ಡಿನ ವಿಷಯ ಆಮೇಲೆ ಮಾತಾಡೋಣ ಅಂತ ಹೇಳಿದೆ. ಸೊ ಅದಾದ್ಮೇಲೆ ನೋಡಿ ಏನಂತ ಹೇಳ್ತಾರೆ ಲಾಸ್ಟಲ್ಲಿ, पहले अपना कंफर्म कर लो, किसी से कंफर्म कर लो, फिर पेमेंट लो आप, ठीक है? ठीक है साहब। हाँ कंफर्म कर लो, कोई यार दोस्त फ्रेंड हो तो उससे ಬೇರೆ ಕೇಳ್ಕೊಂಡು ಆಮೇಲೆ ಇದು अभी ಮಾಡೋಣ. बोले ना एड्रेस में, हम्म, उधर आके मैं ऑर्डर ले लेगा पहले। भैया आप ऑफिस पे नहीं आ सकते ना, इसलिए तो बोल रहा मैं आपसे। गेट पास रेडी, किधर है तुम्हारा ऑफिस बोला? एड्रेस डाला है ना जो व्हाट्सएप का एड्रेस। ಸೊ ಫಸ್ಟ್ ಅಲ್ಲಿ ಹೇಳ್ದೆ, ಆಮೇಲೆ ಫಸ್ಟ್ ಲಾಲ್ಬಾಗ್ ಹೇಳಿದ್ರು, ಆಮೇಲೆ ಇಲ್ಲಿ ಹೇಳ್ತಾನೆ. आके उधर पूछ लिया तो हो जाता क्या? नहीं, ये गेट पास रेडी होता भैया, इसमें गेट पास रेडी होता कैसा साहब, वो कैसा हो जाता बोलो? अभी पेमेंट कैसा अभी पेमेंट करने का तभी मिलेगा? पेमेंट करने का रीजन ये है कि आपका जो गेट पास रेडी होगा मिलने के लिए, ठीक है? हाँ। जैसे अभी आप बोल रहे हो ना, मैं ऑफिस पे आ जाता हूँ मिलने, नहीं अभी आधार कार्ड भेजो, गेट पास रेडी होगा। ನಾನು ಆಧಾರ್ ಕಾರ್ಡ್ ಕಳಿಸೋದ್ರೆ ಕಳಿಸ್ತೆ ID प्रूफ हाँ, इसलिए तो भैया So, मैं इधर फोन पेमेंट पे लगा याद रहा हूँ। आपका मांगो। आईडी कार्ड आया तो इसलिए तो पेमेंट लगा रहा हूँ। नहीं, आपका आईडी कार्ड नहीं आता तो मेरे पास में मैं कैसे लगा देता आपका पेमेंट? नहीं, आप मुझे जानते नहीं, मैं आपको जानता। ठीक है, पेमेंट करने का कितना ऑप्शन है सब? अभी पेमेंट में नहीं, मैं ही पूछ रहा है, पहले काम देखना, बाद में कपड़ लेना, बाद में पेमेंट का बात किया तो हो जाता। लेकिन क्या भी नहीं, कुछ भी नहीं ऐसा दिया तो मैं डायरेक्ट से फोन पे किया तो सभी मालूम मेरे को कैसे हो जाता बोल के। ठीक है, थोड़ा सा आया तो परवाने कैंसिल कर दो, मेरे को भी थोड़ा काम इतना। ठीक है, कोई बात। ಸೊ ಏನಾಗಿತ್ತು ಅಂದರೆ ಲಾಸ್ಟ್ಗೆ ವಿಡಿಯೋ ಕಾಲಲ್ಲೇ ಹೇಳಿದೆ ನಾನು, ನೋಡಪ್ಪ ನೀನು ಹಿಂಗೆಲ್ಲ ಮಾಡ್ತಿದ್ಯಾ, ಇದು ಫೋನ್ಪೇ ಎಲ್ಲ ಓಪನ್ ಮಾಡ್ಕೊಂಡು ನಾನೆಲ್ಲ ಮೂವ್ ಮಾಡಿದ್ರೆ ಕ್ಲೀನಾಗಿ ನನಗೆ ಮುಂಡಾಯಿಸ್ಬಿಡ್ತೀಯಪ್ಪ, ನಾನು ಫೋನ್ಪೇ ಮಾಡಲ್ಲ, ಬೇಡ ಕ್ಯಾನ್ಸಲ್ ಮಾಡೋ, ನಾನು ಇದು ಮಾಡ್ತೀನಿ ಅಂತ ಹೇಳಿದೆ. ಅವ್ನು ಯಾವಾಗ ಫೋನ್ಪೇಗೆ ಬಾ, ನೀನು ಫೋನ್ಪೇಲಿ ಡೈರೆಕ್ಟಾಗಿ ಎಲ್ಲ ಓಪನ್ ಮಾಡು ಅಂತ ಹೇಳ್ದೆ. ಸೊ ಅವಾಗ ಗೊತ್ತಾಗೋಯ್ತು, ಓ ಇದು ಪಕ್ಕಾ ಸ್ಕ್ಯಾಮ್, ಇದು ಫೋನ್ಪೇ UPI ಪಿನ್ ಯಾವಾಗ ಕೇಳ್ತಾರೆ ಸ್ನೇಹಿತರೆ, ಅದು ಪಕ್ಕಾ ಸ್ಕ್ಯಾಮ್. ಅದು ದಯವಿಟ್ಟು ಇದು ನಿಮಗೆ ನಾಳೆ ನಿಮಗೂ ಬಂದೇ ಬರುತ್ತೆ. ಯಾಕೆಂದರೆ ಅದಾದಮೇಲೆ ನಾನು ವೀಡಿಯೋದಲ್ಲಿ ನೋಡಿದೆ, ಯೂಟ್ಯೂಬಲ್ಲಿ ಓಪನ್ ಮಾಡ್ಬಿಟ್ಟು ನೋಡಿದೆ ಇದು ನಿಜನೇನು ಅಂದ್ಬಿಟ್ಟು. ಈ ವಿಡಿಯೋದಲ್ಲಿ ಸೇಮ್ ಹೀಗಾಗಿದೆ, ನಮ್ಮ ಪ್ರೊಫೆಷನಲ್ಗೆ ಎಲ್ಲ ಒಬ್ಬರು ಟೀಚರ್ಗೆ ಮೋಸ ಮಾಡಿಬಿಟ್ಟಿದ್ದಾರೆ ಅವರು. ಟ್ಯೂಷನ್ ಹೇಳ್ಕೊಡ್ತೀವಿ, ಸೇಮ್ ಹಿಂಗೆ ಸೇಮ್ ಏನು ಹೇಳ್ದ ಅವನು, ಪಾಸ್ ಕೊಡ್ತೀವಿ ಹಾಗೆ ಹೇಗೆ ಅಂದ್ಬಿಟ್ಟು ಟ್ಯೂಷನ್ ಹೇಳ್ಕೊಡ್ತೀವಿ ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ಬೇಕು, ನೀವು ಹೇಳ್ಕೊಡ್ತೀರಾ ಅಂದ್ಬಿಟ್ಟು ಅವ್ರವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಎಲ್ಲಿದ್ರು ಅವ್ರ ಅಡ್ರೆಸ್ ಎಲ್ಲ ತಿಳ್ಕೊಂಡು ಅಲ್ಲಿಗೆ ಫೋನ್ ಮಾಡಿ ಅಲ್ಲಿಗೆ ಫ್ರಾಡ್ ಮಾಡ್ತಾರೆ. ಸೊ ಇದನ್ನ ಯಾರೂ ನಂಬಕ್ಕೆ ಹೋಗ್ಬಿಡಿ ದಯವಿಟ್ಟು. ನೋಡಿ ಇಲ್ಲಿ ಅದನ್ನ ನನಗೆ ಫಸ್ಟು ಒಬ್ಬರು ಕಸ್ಟಮರು, ಇಲ್ಲೇ ಗೊತ್ತಿರೋ ಕಸ್ಟಮರ್ ಏನು ಮಾಡಿದ್ರು, ಫೇಸ್ಬುಕ್ಕಲ್ಲಿ ಏನೋ ಆರ್ಡ್ರ್ ಮಾಡಿದ್ರು, ಅದು ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿದ್ದು ಎಲ್ಲಿ ಹುಡುಕಿದ್ರು ಅಂದರೆ ಫೇಸ್ಬುಕ್ಕಲ್ಲಿ ಅಡ್ರೆಸ್ ಹುಡುಕಿದ್ರು, ಯಾರ್ದು ಕಸ್ಟಮರ್ಗೆ ಅಡ್ರೆಸ್ ಹುಡುಕ್ಬಿಟ್ಟು ಫೇಸ್ಬುಕ್ಕಲ್ಲಿ ಅಡ್ರೆಸ್ ಹುಡುಕ್ಬಿಟ್ಟು ಅವನು ಹೆಂಗೆ ಹೇಳಿದ ಪ್ರೊಸೀಜರು, ನಿಮ್ಮದು ಅಕೌಂಟ್ ನಂಬರ್ ಹೇಳಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಸೀದಾ ನನ್ನ ಹತ್ರ ಬಂದರು, ಹಿಂಗೆ ಅಕೌಂಟ್ ನಂಬರ್ ಕೇಳ್ತಾರೆ ಅಂತ ಹೇಳಿದೆ. ಕೊಡಿ ನಿಮ್ಮದೇ ಆಯ್ತಲ್ಲ ಅಂತ ಹೇಳಿದೆ. ಇಲ್ಲ ನಂದು ಕೊಡಲ್ಲ, ನಾನು ಸ್ವಲ್ಪ ಪ್ರಾಬ್ಲಮ್ ಹೋಗ್ಬಿಡುತ್ತೆ ಹಾಗೆ ಹೇಗೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಿಂದೆ ಕೊಡು, ಏನಿಲ್ಲ ನಮ್ಮದು ಅಕೌಂಟ್ ನಂಬರ್ ಎಲ್ಲ ಕೊಡೋಕ್ಕಲ್ಲ ಮೇಡಮ್, ಕೊಟ್ಟರೆ ಎಲ್ಲ UPI ಎಲ್ಲ ಕಟ್ಟಾಗ್ಬಿಡುತ್ತೆ ಅಂತ ಅವ್ರಿಗೆ ಗೊತ್ತಿರೋರ ಪಕ್ಕದಲ್ಲಿ ಸ್ವಲ್ಪ ಕ್ಲೋಸು. ಸೊ ಅದರಿಂದ ಏನಾಗೋದು, ಪರವಾಗಿಲ್ಲ ಕೊಡು, ಏನಾದ್ರು ನಾನು ಫೇಸ್ ಮಾಡ್ತೀನಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಕೊಟ್ಟೆ.
ನಾನು ಒಂದೇ ಅವ್ನಿಗೆ ಕೇಳಬೇಕು ಒಂದೇ UPI ನಂಬರು ಅದೆಲ್ಲ ಕೇಳ್ತಾ ಇದ್ದಿಲ್ಲ, ಅದನ್ನೆಲ್ಲ ಕೂಡ ಶೇರ್ ಮಾಡೋಂಗಿಲ್ವಲ್ಲ ಅಂತ. ಸರ್ ಇಲ್ಲ, ಇದು ಪ್ರೊಸೀಜರ್ ಪ್ರಕಾರ ಹಾಗೆ ಅಂತ ಹಿಂದಿಲಿ ಮಾತಾಡ್ತಾ ಇದ್ರು ಅವರು, ಕನ್ನಡದಲ್ಲೆಲ್ಲ ಈ ಥರ ಪ್ರೊಸೀಜರ್ ಎಲ್ಲ ಹೀಗೆ ಇದೆ ಸರ್, ಹೀಗೆ ನೀವು ಕೊಡಲೇಬೇಕು, ಈಗ ಕೊಟ್ಟರೆ ಮಾತ್ರ ನಿಮಗೆ ಅದು ನಿಮ್ಮ ದುಡ್ಡು ವಾಪಸ್ ಬರೋದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಕೊಟ್ಟೆ. ಸಂಡೇ ಅವತ್ತು ಕೊಟ್ಟಿದ್ದು ನಾನು. ಸೊ ನಾನು ಯಾವುದೋ ಮಕ್ಕಳು ಫೀಸ್ ಕಟ್ಟಬೇಕು ಅಂದ್ಬಿಟ್ಟು ಎಲ್ಲ ದುಡ್ಡು ಇಸ್ಕೊಂಡು ಅಕೌಂಟಲ್ಲಿ ಮಡಿಕೊಂಡಿದ್ದೆ, 17,000 ರೂಪಾಯಿ 2 ಅಕೌಂಟಲ್ಲಿ ಮಡಿಕೊಂಡಿದ್ದೆ. ಸೊ ಅದಾದಮೇಲೆ ಏನಾಯಿತು, 1 ವರ್ಷ ಆಯಿತು ಬಿಡಿ ಅದಾಗಿ. ಸೊ ಅದಾದಮೇಲೆ ಏನಾಯಿತು, ಭಾನುವಾರ ಏನು ದುಡ್ಡು ಕಟ್ಟಲಿಲ್ಲ, ಸೋಮವಾರ ಸಂಜೆ 4:15 ದುಡ್ಡು ಕಟ್ಟಾಗೋಯ್ತು. 15,000 ಒಂದ್ಸಲಿ, 2,000 ಒಂದ್ಸಲಿ, 50 ರೂಪಾಯಿನೂ ಬಿಡಲಿಲ್ಲ. ಬೋಳಿ ಮಕ್ಕಳು ಎಲ್ಲರನ್ನೂ ಕಟ್ ಮಾಡಿಬಿಟ್ರು. ಸೊ ನೋಡಿ ಅದು ಪ್ರೂಫ್ ಇಲ್ಲಿದೆ ಕರೆಕ್ಟಾಗಿ ಎಲ್ಲ ನೋಡಿ, 15,000 ರೂಪಾಯಿ ಪ್ರೂಫ್ ಇದು. ಇಲ್ಲಿ 4 ಸಲ ಕಟ್ಟಾಗಿರೋದು, ನಿಮ್ಗೆ ಕಾಣಿಸಿಲ್ಲ ಅನ್ಸುತ್ತೆ, ಸ್ಕ್ರೀನ್ಶಾಟ್ ಹೊಡೆದು ಹಾಕ್ತೀನಿ. 4 ಸಲ ದುಡ್ಡು ಕಟ್ಟಾಯಿತು. ಇದು ಪ್ರೂಫ್ ಇದು ಮಡಿಕೊಂಡಿದ್ದಾಗ ತೋರ್ಸೋಕ್ಕೆ. ಆಮೇಲಿಂದ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ, ಫಸ್ಟ್ ಬ್ಯಾಂಕಲ್ಲಿ ಹೋಗಿ ಕೇಳಿದೆ, ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು. UPI ಪಿನ್ ಯಾರಾದರೂ ಶೇರ್ ಮಾಡ್ತಾರೆ ರೀ, ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಎಲ್ಲ ಪ್ರತಿಯೊಂದು ಮೊಬೈಲಲ್ಲೆಲ್ಲ ಅದನ್ನೇ ಹೇಳ್ತಾರೆ, TV ಹಾಕೋರು ಅದೇ ಬರ್ತಾ ಇರುತ್ತೆ, ನೀವು UPI ಪಿನ್ ಶೇರ್ ಮಾಡಿಬಿಟ್ಟು ಈಗ ದುಡ್ಡು ಕಳ್ಕೊಂಡ್ರೆ ಅಂದ್ಬಿಟ್ಟು ಅವ್ರು ಡೀಟೇಲ್ಸ್ ಎಲ್ಲ ಕೊಟ್ಟಲು. ಪೊಲೀಸರು ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಅಂದ್ಬಿಟ್ಟು. ಸೊ ಪೊಲೀಸ್ ಸ್ಟೇಷನ್ಗೆ ನಾನು ಇವ್ರು ಬಂದು ನಮ್ಮ ಕಸ್ಟಮರ್ ಹತ್ರ ಹೇಳಿದೆ, ಬೇಡ ದುಡ್ಡು ನಾನು ಕೊಡ್ತೀನಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡಿ ಬಿಡಿ, ಬೇಡ ಕ್ಯಾನ್ಸಲ್ ಇದು ಮಾಡಿಬಿಡಿ, ಇದು ಸುಮ್ಮನೆ ಇಲ್ಲಿಗೆ ಬಿಟ್ಬಿಡಿ ಅಂದ್ಬಿಟ್ಟು ಅವ್ರು ನನಗೆ 17,000 ರೂಪಾಯಿ ಕೊಟ್ಟರು. ಬಟ್ ಆದ್ರೂ ನನ್ನ ಅಕೌಂಟಿಂದ 17,000 ರೂಪಾಯಿ ಹೋಯ್ತು, ಅವ್ರಿಗೆ ಲಾಸ್ ಆಯಿತು. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ನಾನು ಫಸ್ಟೇ ಫ್ರಾಡ್ ಆಗಿಬಿಟ್ಟಿದ್ದೀನಿ. ದಯವಿಟ್ಟು ಈ ಥರ ಇದು ಮಾಡ್ಕೊಡಿ. ನಾನು ಎಲ್ಲಿ ಆ್ಯಕ್ಚುಲಿ ಯಾರಿಗೂ UPI ಪಿನ್ ಯಾರಿಗೂ ಶೇರ್ ಮಾಡಿಲ್ಲ, ಯಾರಿಗೂ ಮಾಡೋದಿಲ್ಲ. ಯಾಕೆಂದರೆ ಎಲ್ಲ ಕಡೆ ಹೇಳ್ತಾನೆ ಇರ್ತಾರೆ UPI ಪಿನ್ ಶೇರ್ ಮಾಡಿಬಿಡಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಯಾರಿಗೂ UPI ಪಿನ್ ಶೇರ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ಇನ್ನೊಂದು ಸಲ ನನಗೆ ಕರ್ನಾಟಕ ಬ್ಯಾಂಕಿಂದ ಫೋನ್ ಮಾಡಿದರು. ಕರ್ನಾಟಕ ಬ್ಯಾಂಕ್ ಅಂದ್ಕೊಂಡು ಫೋನ್ ಮಾಡಿದರು. ಅದೇನಂದರೆ ಕರ್ನಾಟಕ ಬ್ಯಾಂಕ್ ಸರ್ ನಿಮ್ಮದು ಕಾರ್ಡ್ ಎಕ್ಸ್ಪೈರ್ ಆಗಿಬಿಟ್ಟಿದೆ, ATM ಕಾರ್ಡು ಅಂತ ಹೇಳಿದ್ರು. ATM ಕಾರ್ಡ್ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾಗ ತೆಗೆದು ನೋಡಿಕೊಂಡೆ, ATM ಕಾರ್ಡ್ ಎಕ್ಸ್ಪೈರ್ ಆಗ್ಬಿಟ್ಟು ನಾವು ಕರ್ನಾಟಕ ಬ್ಯಾಂಕಿಂದ ಸರ ಈಗ ಏನು ಮಾಡಬೇಕು ಸರ್ ಅಂತ ಹೇಳಿದೆ. ಸೊ ಅದಕ್ಕೆ ನಿಮ್ಮ ಕಾರ್ಡ್ ನಂಬರ್ ಹೇಳಿ ಸರ್, ನಾವು ರೆಡಿ ಮಾಡ್ಕೊಡ್ತೀನಿ, ನಿಮ್ಮ ಅಡ್ರೆಸ್ಸಾಗಿ ಕಳಿಸ್ತೀವಿ ಅಂತ ಹೇಳಿದ್ರು. ಸ್ನೇಹಿತರೆ ಆವಾಗ ಒಂದು ಮಾತು ಉಗ್ದಿದ್ದು ನನಗೆ, ಫಸ್ಟ್ ಆಗೋಗ್ಬಿಟ್ಟಿದ್ದು ನನಗೆ ಈ ಥರ ಫ್ರಾಡು. ಅದಾದಮೇಲೆ ನನ್ನ ಅಪ್ಪ ಅದು ಕರ್ನಾಟಕ ಬ್ಯಾಂಕ್ ಅಲ್ಲ, ಇಂಡಿಯನ್ ಬ್ಯಾಂಕು, ಇನ್ನೂ 5-6 ವರ್ಷ ಆಯಿತು, ನೀನು ಯಾಕೆ ಇವಾಗಲೇ ಇದು ಮಾಡ್ತಿದ್ಯಾ, ನಿನ್ನಂತ ಎಷ್ಟೋ ಜನ ನೋಡ್ಬಿಟ್ಟು ಅವ್ನು ಕನ್ನಡದವ್ರು ಯಾರೋ ಕನ್ನಡದಲ್ಲಿ ಮಾತಾಡಿದ್ದು, ಈ ಥರ ಎಲ್ಲ ಮೋಸ ಮಾಡ್ತಿರಲ್ಲಪ್ಪ ಅಂದ್ಬಿಟ್ಟು ಅವ್ನಿಗೂ ಬೋತ್ ಕಟ್ ಮಾಡಿದೆ. ಸೊ ಇದನ್ನು ಯಾರು ಏನೂ ಮಾಡೋಕ್ಕಲ್ಲ, ಪೊಲೀಸ್ನವರು ಕಂಡಿಡೋಕ್ಕಾಗಲ್ಲ. ಯಾಕೆಂದರೆ ಯಾರ್ಯಾರ್ದು ಅಡ್ರೆಸ್ ತೊಗೊಂಡು ಯಾರ್ಯಾರ್ದು ಪ್ರೂಫ್ ಮಾಡಿರ್ತಾರೆ. ಸೊ ಇಲ್ಲೂ ನಿಮಗೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಅವ್ರದ್ದು ಫೋಟೋ ಹಾಕೊಂಡಿದ್ದಾರೆ, ವಾಟ್ಸಪ್ಪಲ್ಲಿ ಬಟ್ ಇದಿಲ್ಲ ನೋಡಿ ಫೋಟೋ ಇವ್ರದ್ದು, ಇವ್ರು ಫೋಟೋ ಹಾಕೊಂಡಿದ್ದಾರೆ. ಇದನ್ನ OLX ಮತ್ತು ಅಲ್ಲೆಲ್ಲ ಕಡೆನೂ ಸ್ಕ್ಯಾಮ್ ನಡೀತದೆ. ಗಾಡಿಗಳಿಗೆ ಇದು ನಂಬರ್ ಹಾಕೊಂಡ್ಬಿಡ್ತಾರೆ, ಬರೀ 50-60 ರೂಪಾಯಿನ 20,000 ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ಫ್ರಾಡ್ಗಳು ನಡೀತಾ ಇರುತ್ತೆ. ದಯವಿಟ್ಟು ಯಾರೂ ಇದಾಗೋಕ್ಕೆ ಹೋಗ್ಬೇಡಿ, ಯಾರೂ UPI ಪಿನ್ನು ಅದೆಲ್ಲ ಶೇರ್ ಮಾಡೋಕ್ಕೆ ಖಂಡಿತ ಹೋಗಲೇಬೇಡಿ. ಯಾಕೆಂದರೆ ದುಡ್ಡು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ, ಯಾರೋ ಒಬ್ರು ಬಂದು ಎತ್ಕೊಂಡು ಹೊಂಟೋಗ್ಬಿಟ್ರೆ ನಿಜವಾಗ್ಲೂ ನನಗೆ ಅವತ್ತೊಂದು ದಿವಸ 17,000 ರೂಪಾಯಿ ಹೋದಾಗ ಎಷ್ಟು ಬೇಜಾರಾಗೋಯ್ತು ಅಂದರೆ, ಅವ್ರ ಮನೆ ಹತ್ರ ನಾನು ಕಸ್ಟಮರ್ ಮನೆ ಹತ್ರನೇ ಹೊಂಟೋಗ್ಬಿಟ್ಟೆ. ಮೇಡಮ್ ಹಿಂಗೆ ನೀವು UPI ಪಿನ್ ಕೊಟ್ಟಿರೋದ್ರಿಂದ ನೋಡಿ ಹಿಂಗೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಪಕ್ಕದಲ್ಲಿ ಇರೋದವರು. ಸರ್ ಅವರು ಸುಮ್ಮನೆ ಅವ್ರ ಹಸ್ಬೆಂಡ್ ಗೊತ್ತಾಗುತ್ತೆ, ಬೇಡ ಆಯಿತು ಅಂದ್ಬಿಟ್ಟು ಸ್ವಲ್ಪ ಇದು ಮಾಡಿಬಿಟ್ರು. ನಾನು ಬಿಟ್ಬಿಟ್ಟೆ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡೇ ಇದ್ದೆ. ಸೊ ಅದಾದಮೇಲೆ ಅವ್ರು ಭಯ ಪಡ್ಕೊಂಡು ಬೇಡ ಅಂತ ಹೇಳ್ಬಿಟ್ಟಲ್ಲ, ಇನ್ನೇನು ಅವ್ರು ಹೇಳಿದ್ಮೇಲೆ ನಾನೇನಕ್ಕೆ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಸೊ ಇದನ್ನೆಲ್ಲ ಕಂಪ್ಲೇಂಟ್ ಕೊಡಬೇಕು. ಸೊ ಅದರಿಂದ ನಾವು ಫಸ್ಟ್ ಎಚ್ಚರಿಕೆಯಿಂದ ಇರಬೇಕು. ಸೊ ನಾವು ಯಾರಿಗೂ UPI ಪಿನ್ ಶೇರ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ನೆನ್ನೆ ಮಾಡಬೇಕು ಅಂದ್ಕೊಂಡಿದ್ದೆ, ನನಗೆ ಟೈಮ್ ಆಗಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಸೊ ನಿಮಗೂ ಯಾರಾದರೂ ಬರುತ್ತೆ, ನಿಮಗೂ ಯಾರಾದರೂ ಖಂಡಿತ ಇದೇ ಥರ ಫೋನ್ ಮಾಡಿ ಯಾರು ಏನು ಕೇಳಿದ್ರೆ ದಯವಿಟ್ಟು ಎಲ್ಲ ಕೊಡಿ. ಬಟ್ ಪಾನ್ ಕಾರ್ಡು, ಇದು ಏನೋ ಆಧಾರ್ ಕಾರ್ಡ್, ಅದು ಯಾವುದೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. UPI ಪಿನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ UPI ಪಿನ್ ಶೇರ್ ಮಾಡಿದ್ರೆ ನೀವೇ ಅವ್ರಿಗೆ ಏನು ಕೀ ತೆಗೆದು ಕೊಟ್ಟಂಗೆ ತೊಗೊಂಡೋಗಪ್ಪ ದುಡ್ಡನ್ನ ಅಂತ ಹೇಳ್ಬಿಟ್ಟು. ಸೊ ಆ ಥರ UPI ಪಿನ್ ಯಾವತ್ತೂ ಶೇರ್ ಮಾಡಿಬಿಡಿ ಅಂತ ಎಲ್ಲರೂ ಬಡ್ಕೋತಾರೆ. ಅದಕ್ಕೋಸ್ಕರ ನಾವು ಗೊತ್ತಿಲ್ಲದೇ ಶೇರ್ ಮಾಡಿಬಿಟ್ಟು ಈ ಥರ 17,000 ರೂಪಾಯಿ ನಮ್ಮದು ಹೊಗೆ ಹಾಕ್ಸ್ಕೊಂಡಿದೆ. ಸೊ ಅದಕ್ಕೋಸ್ಕರ ನಮಗೆ ನಮ್ಮ ಟೈಲರ್ಗಳಿಗೆ ಇದೇ ಥರ ಯಾರು ಫೋನ್ಗಿನ್ ಮಾಡಿದ್ರೆ ದಯವಿಟ್ಟು ಆರ್ಡ್ರು ಕೆಲಸ ಬರುತ್ತೆ ಅಂದ್ಬಿಟ್ಟು ಮೋಸ ಹೋಗೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ, ಇದೇ ನನ್ನ ರಿಕ್ವೆಸ್ಟು. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.